ಕೃಷ್ಣ ಮಥುರಾನ ಪ್ರವೇಶ ಮಾಡಿದಾಗ ಗಂಧವನ್ನು ತೆಗೆದು ಭಕ್ತಿಯಿಂದ ಕುಬ್ಜೆ ಕೊಡ್ತಾಳೆ. ಆ ವಿಶ್ವಾಸವನ್ನ ಅಂದರೆ ಆಕೆಗಿರುವಂಥ ಭಕ್ತಿ ಅದನ್ನು ಮೆಚ್ಚಿ ಕುಬ್ಜೆ ಮನೆಗೆ ಉದ್ಧವನ ಜೊತೆ ಕೃಷ್ಣ ಹೋದಾಗ ಆಕೆಯ ಗೂನನ್ನ ಕೃಷ್ಣ ಸರಿ ಮಾಡ್ತಾನೆ ಅಂತ. ಗೂನ್ ಬೆನ್ನನ್ನ ಸರಿ ಮಾಡಿರ್ತಕ್ಕಂಥ ಮೊದಲನೆಯ ಒಂದು ಉದಾಹರಣೆ ನಮಗೆ ಸಿಗೋದು ಈ ಕಥೆಯಿಂದ. ಯಾರೋ ಒಬ್ಬರಿಗೆ ಗೂನು ಬೆನ್ನಿತ್ತು, ಅವಳಿಗೆ ಗೂನು ಬೆನ್ನಿನ ಕಾರಣದಿಂದ ಜನ ಅವಳನ್ನ ಕುರೂಪಿಯಾಗಿ ನೋಡ್ತಾ ಇದ್ರು. ಆ ಗೂನು ಬೆನ್ನು ಸರಿ ಆದ್ಮೇಲಿಂದ ಕಥೆಯ ಪ್ರಕಾರ ಆಕೆ ತುಂಬಾ ಸುಂದರಿಯಾಗಿ ಪರಿವರ್ತನೆ ಆದ್ಲು ಅನ್ನೋದು ಕಥೆ. ಈಗಿನ ಕಾಲದಲ್ಲಿ ಗೂನು ಬೆನ್ನಿಗೆ ಖಂಡಿತವಾಗ್ಲೂ ಪರಿಹಾರ ಇದೆ. ಸರ್ಜರಿ ಮುಖಾಂತರ ಬೆನ್ನು ಗೂನ್ಕೊಂಡಿರೋರಿಗೆ, ಬೆನ್ನು ವಾಲ್ಕೊಂಡಿರೋರಿಗೆ, ಅಥವಾ ಬೆನ್ನು ಒಂದು ಪಕ್ಕಕ್ಕೆ ತಿರುಗಿಕೊಂಡಿದೆ, ಅಥವಾ ಕೆಲವೊಬ್ರಿಗೆ ಏನಾಗುತ್ತೆ ಅಂತಂದರೆ ಒಂದು ಕಡೆ ತಿರುಗಿ ಇನ್ನೊಂದು ಕಡೆ ತಿರುಗಿ ಎರಡು ಕಡೆ ತಿರುಗಿಕೊಂಡಿರೋಂಥ ಉದಾಹರಣೆ ಇರುತ್ತೆ. ಸೊ ಈ ಥರ ಎಲ್ಲ ಇರಬೇಕಾದ್ರೆ ಸಾಕಷ್ಟು ಬಾರಿ ಆಪರೇಷನ್ ಮುಖಾಂತರ ಇದನ್ನು ಡೊಂಕನ್ನು ಸರಿ ಮಾಡ್ಬೋದು. ಆ ಡೊಂಕನ್ನು ಸರಿ ಮಾಡಿ ಮತ್ತೆ ವಾಪಸ್ಸು ಬೆನ್ನು ನೇರ ಮಾಡಿ ತಲೆ ಎತ್ತು ನಡೆಯೋ ಹಾಗೆ ಮಾಡಬಹುದು. ಅದಕ್ಕೆ ನಾವು ಸ್ಕೋಲಿಯೋಸಿಸ್ ಕರೆಕ್ಷನ್, ಕೈಫೋಸಿಸ್ ಕರೆಕ್ಷನ್, ಡಿಫಾರ್ಮಿಟಿ ಸರ್ಜರಿ ಅಂತ ಕರಿತೀವಿ. ಅದು ನ್ಯೂರೋ ಸರ್ಜರಿಗೆ ಇರ್ತಕ್ಕಂಥ ಒಂದು ಸ್ಪೆಷಲಿಸ್ಟ್ ಫೀಲ್ಡ್ ಅದು. ಸೊ ಸ್ಪೈನ್ ಮೇಲೆ ಆಪರೇಷನ್ ಮಾಡಿ ಸ್ಪೈನ್ನಲ್ಲಿ ಸಾಕಷ್ಟು ಸ್ಕ್ರೂಗಳನ್ನು ಹಾಕಿ ಅದನ್ನು ಆ ಡೊಂಕನ್ನು ತಿದ್ದಿ ಸರಿ ಮಾಡುವಂಥ ಹೈ ಎಂಡ್ ಸರ್ಜರಿ ಖಂಡಿತವಾಗ್ಲೂ ಇದೆ.